ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 2023-24ನೇ ಸಾಲಿಗಾಗಿ SSLCಯಲ್ಲಿ ಒಂದು ವಿಜ್ಞಾನ ವಿಷಯದಲ್ಲಿ ಸೆಟ್ 4ರ ಕ್ವಶನ್ ಪೇಪರನ್ನು ಕೀ ಆನ್ಸರ್ ಜೊತೆಗೆ ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಆಲ್ರೆಡಿ SSLCಗೆ ಎಲ್ಲ ವಿಷಯದಲ್ಲಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೀ ಉತ್ತರಗಳ ಸಹಿತ ಅಪ್ಲೋಡನ್ನು ಮಾಡಿದ್ದೀವಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ವಿಡಿಯೋಗಳ ಲಿಂಕ್ ಇದ್ದಾವೆ, ಅವುಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಸೈನ್ಸ್ನ ಕ್ವಶನ್ ಪೇಪರ್ ಏನು ಮತ್ತು ಆನ್ಸರ್ ಅಂತ. ಮೊದಲಿಗೆ ಭೌತಶಾಸ್ತ್ರದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲನೇದಿತ್ತು, ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸೋ ಸಾಧನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ರಿಯೋಸ್ಟಾಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 2, ಒಂದು ಮಸೂರದ ಸಂಗಮ ದೂರವು ಪ್ಲಸ್ 0.50 m ಆದರೆ ಆ ಮಸೂರದ ಸಾಮರ್ಥ್ಯ ಮತ್ತು ವಿಧ ಕೇಳಿದ್ದಾರೆ. ನೆನಪಿಟ್ಕೊಡ್ರಿ, ಮಸೂರದ ಸಂಗಮ ದೂರ ಪ್ಲಸ್ 0.50 m ಇದೆ. ಹಾಗಾದ್ರೆ ಅದು ಏನಾಗ್ತದಪ್ಪ ಅಂದ್ರೆ ಪ್ಲಸ್ 2.0 d ಮತ್ತು ಪಿನ ಮಸೂರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 3, ಒಂದು ಸೊಲೆನೈಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ರೇಖೆಗಳಂತೆ ಇರ್ತವೆ. ಇದಕ್ಕೆ ಕಾರಣ ಸೊಲೆನೈಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಹೇಗಿರ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ ಬಿ ಏಕರೂಪವಾಗಿರ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು 4ನೇ ಬಹು ಆಯ್ಕೆ ಪ್ರಶ್ನೆ, ಸೌರ ಕುಕ್ಕರ್ ಒಳಭಾಗಕ್ಕೆ ಕಪ್ಪು ಬಣ್ಣವನ್ನು ಬಳಿಯಲು ಕಾರಣ ಇದು ಅಂತ ಕೇಳಿದ್ದಾರೆ. ಆಪ್ಷನ್ ಡಿ ಅದು ಹೆಚ್ಚು ಶಾಖವನ್ನು ಹೀರಿಕೊಳ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇಷ್ಟು ನಾವೇನು ಮಾಡಿವಪ್ಪ ಅಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿವಿ. ಇನ್ನು ಒಂದು ವಾಕ್ಯದ ಒಂದೇ ಅಂಕದ ಪ್ರಶ್ನೆಗಳು 2 ಇರ್ತವೆ, ಒಂದೊಂದಕ್ಕೆ 1 ಅಂಕ. 5ನೇ ಪ್ರಶ್ನೆ, ಪೀನ ದರ್ಪಣವನ್ನು ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸ್ತಾರೆ ಏಕೆ ಅಂತ ಕೇಳಿದ್ದಾರೆ. ನೋಡಿ, ಏಕೆಂದರೆ ಪೀನ ಮಸೂರದಲ್ಲಿ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡ್ತದೆ. ಸೊ ಆ ಕಾರಣಕ್ಕೆ ಅದನ್ನು ಬಳಸ್ತಾರೆ. ಮತ್ತು ಇನ್ನೊಂದು ಕಾರಣ ಏನಪ್ಪ ಅಂದ್ರೆ ಆ ಮಸೂರದ ಹೊರ ಅಂಚಿನ ಕಡೆಗೆ ವಕ್ರತೆ ಹೆಚ್ಚಾಗಿರ್ತದೆ, ಆದ್ದರಿಂದ ದೃಷ್ಟಿಯ ಕ್ಷೇತ್ರ ಏನಾಗ್ತದಪ್ಪ ಅಂದ್ರೆ ಅಧಿಕವಾಗಿ ಬೀಳ್ತದೆ ಅನ್ನೋದು ಪಾಯಿಂಟ್ಸ್ ಇತ್ತು. 6ನೇ ಪ್ರಶ್ನೆ, ಬಿಳಿಯ ಬೆಳಕು ಪಟ್ಟಕದಿಂದ ವರ್ಣ ವಿಭಜನೆಯಾದಾಗ ಕನಿಷ್ಠವಾಗಿ ಬಾಗುವ ಬಣ್ಣ ಮತ್ತು ಗರಿಷ್ಠವಾಗಿ ಬಾಗುವ ಬಣ್ಣವನ್ನು ಕೇಳಿದ್ದಾರೆ. ಕನಿಷ್ಠ ಕೆಂಪು ಬಾಗ್ತದೆ, ಗರಿಷ್ಠ ನೇರಳೆ ಬಣ್ಣ ಬಾಗ್ತದೆ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಅದರಲ್ಲಿ ಪ್ರಶ್ನೆ 7 ಇದೆ, ವಿದ್ಯುತ್ ಬಲ್ಬ್ಗಳ ತಂತುಗಳಲ್ಲಿ ಟಂಗ್ಸ್ಟನನ್ನು ಬಳಸ್ತಾರೆ ಏಕೆ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ನೋಡಿ, ಏಕೆಂದರೆ ಟಂಗ್ಸ್ಟನ್ ಏನು ಮಾಡ್ತದಪ್ಪ ಅಂದ್ರೆ ಅದು ಪ್ರಬಲ ಮತ್ತು ಹೆಚ್ಚಿನ ದ್ರವಣ ಬಿಂದು, ಅಂದ್ರೆ ಅದರ ದ್ರವಣ ಬಿಂದು ಎಷ್ಟದ 3380 ಡಿಗ್ರಿ ಸೆಲ್ಸಿಯಸ್ ಹೊಂದಿರತಕ್ಕಂಥ ಲೋಹ. 2ನೇ ಕಾರಣ ಏನಪ್ಪ ಅಂದ್ರೆ ಈ ಟಂಗ್ಸ್ಟನ್ ತಂತಿ ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉಂಟು ಮಾಡ್ತದೆ ಅಂತಕ್ಕಂಥದ್ದು. ಈ 2 ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇಲ್ಲಿ 7ನೇ ಪ್ರಶ್ನೆಯ ಬದಲಾಗಿ ಇನ್ನೊಂದು ಆಯ್ಕೆ ಪ್ರಶ್ನೆಗಳನ್ನು ಏನು ಮಾಡಿದಾರಪ್ಪ ಅಂದ್ರೆ ಅವರು ಕೊಟ್ಟಿದ್ದಾರೆ. ಏನಿದೆ ನೋಡಿ ಪ್ರಶ್ನೆ. ಪ್ರಶ್ನೆ ಎಸ್, ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯಂತಹ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳನ್ನು ಶುದ್ಧ ಲೋಹಗಳಿಗಿಂತ ಮಿಶ್ರ ಲೋಹಗಳಿಂದ ತಯಾರಿಸ್ತಾರೆ ಏಕೆ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇದಕ್ಕೆ ಏನು ಪಾಯಿಂಟ್ಸ್ ಬರೀತೀರಂದರೆ, ಮಿಶ್ರ ಲೋಹಗಳು ಅಧಿಕ ದ್ರವಣ ಬಿಂದು ಹೊಂದವ, ಮಿಶ್ರ ಲೋಹಗಳು ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸೋದಿಲ್ಲ, 3ನೇದು ಈ ಮಿಶ್ರ ಲೋಹಗಳು ಹೆಚ್ಚು ರೋಧಶೀಲತೆಯನ್ನು ಹೊಂದಿರ್ತವೆ ಅಂತಕ್ಕಂಥ ಅಂಶಗಳನ್ನು ಬರಿಬೇಕಿತ್ತು. ಇನ್ನು 8ನೇ ಒಂದು ಪ್ರಶ್ನೆ ಇದೆ, ಪೀನ ಮಸೂರದ ಮುಂದೆ F1 ಮತ್ತು 2F1 ನಡುವೆ ವಸ್ತುವನ್ನು ಇಟ್ಟಾರ, ಆ ಪ್ರತಿಬಿಂಬ ರಚನೆಯ ರೇಖಾಚಿತ್ರ ಬರಿಬೇಕು, ಆಮೇಲೆ ಅದರ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸ್ಬೇಕು ಅಂತ ಕೇಳಿದ್ದಾರೆ. ಸೊ ನೋಡಿ ಏನಿದೆ, ಇದು 2F1 ಇದೆ, ಇದು F1 ಇದೆ. F1 ಮತ್ತು 2F1 ನಡುವೆ ವಸ್ತುಗಳನ್ನು ಇಟ್ಟಿದಾಗ ಅದರ ರೇಖಾಚಿತ್ರ ಈ ಥರ ಆಗಬೇಕು. ಆಮೇಲೆ ಪ್ರತಿಬಿಂಬದ ಸ್ಥಾನ ಕೇಳಿದ್ದಾರೆ, C2 ಮತ್ತು 2F2ಗಳ ನಡುವೆ ಅಂತಕ್ಕಂಥದ್ದು ಉತ್ತರ ಆಗ್ತದೆ. ಅಂದರೆ C2 ಮತ್ತು ಈ 2F2ಗಳ ನಡುವೆ ಪ್ರತಿಬಿಂಬ ಬೀಳ್ತದೆ. ಆಮೇಲೆ ಪ್ರತಿಬಿಂಬದ ಗಾತ್ರ ಕೇಳಿದ್ದಾರೆ, ಅದೇನಾಗದಪ್ಪ ಅಂದ್ರೆ ವಸ್ತುಗಿಂತನೂ ದೊಡ್ಡ ಗಾತ್ರದಲ್ಲಿ ಕಾಣ್ತದೆ. ಇನ್ನು ಸ್ವಭಾವ ಕೇಳಿದ್ದಾರೆ, ಅದು ಸತ್ಯ, ತಲೆ ಕೆಳಗಾದ ಮತ್ತು ಪ್ರತಿಬಿಂಬ ಅಂತಕ್ಕಂಥ ಅಂಶವನ್ನು ನೀವು ಬರಿಬೇಕಿತ್ತು. ಇನ್ನು 3 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಏನಿದೆ 3 ಅಂಕದಲ್ಲಿ? 9ನೇ ಪ್ರಶ್ನೆ, 12 ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ನ ದರ್ಪಣದ ಎದುರು ಒಂದು ವಸ್ತುವನ್ನು ಪ್ರಧಾನ ಕಕ್ಷ ರೇಖೆ ಮೇಲೆ ಇಟ್ಟಿದ್ದಾರೆ. ಆ ವಸ್ತು ದರ್ಪಣದಿಂದ 18 ಸೆಂಟಿಮೀಟರ್ ದೂರದಲ್ಲಿ ಇದ್ದರೆ ಉಂಟಾದ ಪ್ರತಿಬಿಂಬದ ದೂರವನ್ನು ಲೆಕ್ಕಾಚಾರ ಮಾಡಬೇಕು, ದರ್ಪಣದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಬೇಕು, ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧಾರವನ್ನು ಮಾಡಬೇಕು. ಸೊ ನೋಡಿ,
ಫಸ್ಟ್ ಸಂಗಮ ದೂರ, ವಸ್ತುವಿನ ದೂರ, ಪ್ರತಿಬಿಂಬದ ದೂರ, ವರ್ಧನೆ ಇವೆಲ್ಲ ಕೊಟ್ಟಿದ್ದಾರೆ. ಇದು ವರ್ಧನದ ಸೂತ್ರ 1/v + 1/u = 1/f. ಇಲ್ಲಿ ಒಟ್ಟಾರೆ ಈ ಲೆಕ್ಕವನ್ನು ಮಾಡಿದಾಗ ನಾವು ದತ್ತಾಂಶವನ್ನು ಹಾಕಿದಾಗ ಏನಾಗ್ತದಪ್ಪ ಅಂತಂದ್ರೆ ವರ್ಧನೆ ಎಷ್ಟು ಬರ್ತದೆ, -2 ಸೆಂಟಿಮೀಟರ್ ಅಂತಕ್ಕಂಥದ್ದು ಬರ್ತದೆ. ಆಮೇಲೆ ಪ್ರತಿಬಿಂಬ ಸತ್ತೇ ಇರ್ತದೆ, ತಲೆ ಕೆಳಗಾದ ಹಾಗೂ ದೊಡ್ಡ ಪ್ರತಿಬಿಂಬ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿ ಇರ್ತದೆ ಅಂತಕ್ಕದ್ದನ್ನು ಬರಿಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಅಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಅವರು ಆಯ್ಕೆ ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆ ಬದಲಾಗಿ ಇನ್ನೊಂದಿದೆ ನೋಡಿ. 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ಒಂದು ವಿಕೇಂದ್ರೀಕರಿಸುವ ಮಸೂರದಿಂದ ಒಂದು ವಸ್ತುವನ್ನು 30 ಸೆಂಟಿಮೀಟರ್ ದೂರದಲ್ಲಿ ಇಟ್ಟಿದ್ದಾರೆ. ಹಾಗಾದರೆ ಪ್ರತಿಬಿಂಬ ಮಸೂರದಿಂದ ಎಷ್ಟು ದೂರದಲ್ಲಿ ಉಂಟಾಗ್ತದೆ, ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿದೆ ಅಂತ ಕೇಳಿದ್ದಾರೆ. ಸಂಗಮ ದೂರ ಕೊಟ್ಟಿದ್ದಾರೆ, ವಸ್ತು ದೂರ ಕೊಟ್ಟಿದ್ದಾರೆ, ಪ್ರತಿಬಿಂಬ ದೂರ, ಪ್ರತಿಬಿಂಬದ ವರ್ಧನೆ ಮತ್ತು ಮಸೂರದ ಸೂತ್ರ. ಸೊ ಎಲ್ಲ ಹಾಕಿದಾಗ ನಮಗೆ ಏನಾಗ್ತದಪ್ಪ ಅಂತಂದ್ರೆ ಇಷ್ಟು ದತ್ತಾಂಶಗಳನ್ನು ನಾವು ಹಾಕಿದ ನಂತರ ನಮಗೆ ಲಾಸ್ಟ್ ವರ್ಧನೆ ಸಿಗ್ತಕ್ಕಂಥದ್ದು ಎಷ್ಟು, 0.33 ಸೆಂಟಿಮೀಟರ್ ಅಂತಕ್ಕಂಥದ್ದು. ಎಲ್ಲ ಸ್ಟೆಪ್ಸ್ಗಳನ್ನು ನೀಟಾಗಿ ಕೊಟ್ಟಿದ್ದಾರೆ. ಒಂದ್ಸರಿ ತಾವು ಅದನ್ನು ಏನು ಮಾಡಿರಿ ಅಂತಂದರೆ ಪಾಸ್ ಮಾಡಿಕೊಂಡು ನೋಡಿ. ಪ್ರಶ್ನೆ 10ಕ್ಕೆ ಹೋಗೋಣ. ಏನಿದೆ 10ನೇ ಪ್ರಶ್ನೆ ಅಂತಂದರೆ, ಜೈವಿಕ ಅನಿಲದ ಪ್ರಧಾನ ಘಟಕವನ್ನು ಹೆಸರಿಸ್ರಿ. ಈ ಜೈವಿಕ ಅನಿಲ ಒಂದು ಉತ್ತಮ ಇಂಧನವಾಗಲು ಕಾರಣವಾದ ಲಕ್ಷಣಗಳನ್ನು ಬರೀರಿ. ಇದು ಕ್ವಶನ್ ಭಾಳ ಇಂಪಾರ್ಟೆಂಟ್ ಅದ. ನಿಮಗೆ ಭಾಳ ಸರನು ಏನು ಮಾಡಬಹುದಪ್ಪ ಅಂದ್ರೆ ಕೇಳ್ಬೋದು. ಅಂದ್ರೆ ಜೈವಿಕ ಅನಿಲದ ಪ್ರಧಾನ ಘಟಕ ಮೀಥೇನ್ ಆಗಿರ್ತದೆ. ಲಕ್ಷಣಗಳಲ್ಲಿ ಉರಿಸಿದಾಗ ಬೂದಿ ಬರೋದಿಲ್ಲ, ಹೊಗೆ ರಹಿತ ಮತ್ತು ಪರಿಸರ ಸ್ನೇಹಿ, ಶಾಖ ದಕ್ಷತೆ ಹೆಚ್ಚು, ಪರಿಸರ ಮಾಲಿನ್ಯ ಉಂಟು ಮಾಡೋದಿಲ್ಲ ಅನ್ನೋದನ್ನು ಬರಿಬೇಕು. ಇನ್ನು 11ನೇ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನದ ಅಂತಂದ್ರೆ ಮಯೋಫಿಯಾ ಅಂದರೆ ಏನು, ಈ ಮಯೋಫಿಯಾ ಉಂಟಾಗಲಿಕ್ಕೆ ಕಾರಣವಾದ 2 ಅಂಶಗಳನ್ನು ಕೇಳಿದ್ದಾರೆ ನೋಡಿ. ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಇದನ್ನೇ ಮಯೋಫಿಯಾ, ಕನ್ನಡದಲ್ಲಿ ಸಮೀಪ ದೃಷ್ಟಿ ದೋಷ ಅಂತ ಕರಿತೀವಿ. ಕಾರಣ ಕಣ್ಣಿನ ಮಸೂರದ ವಿಪರೀತ ವಕ್ರತೆ, ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರೋದು ಅಂತಕ್ಕಂಥ ಅಂಶಗಳನ್ನು ನಾವೇನು ಮಾಡ್ಬೋದಪ್ಪ ಅಂತಂದರೆ ಬರಿಬೋದು. ಇನ್ನು ಇಲ್ಲಿ ಬಿ ಒಂದು ಪ್ರಶ್ನೆ ಇದೆ. ಈ ಮಯೋಫಿಯಾ ನಿವಾರಣೆಗಾಗಿ ಬಳಸ್ತಕ್ಕಂಥ ಮಸೂರ ಯಾವುದು ಅಂತ ಕೇಳಿದ್ದಾರೆ. ಸೊ ಮಯೋಫಿಯಾಗೆ ಯಾವ್ದು ಬಳಸ್ತಾರೆ, ನಿಮ್ನ ಮಸೂರವನ್ನು ಏನು ಮಾಡ್ತಾರಪ್ಪ ಅಂತಂದರೆ ಬಳಸ್ತಾರೆ ಅಂತಕ್ಕದ್ದನ್ನು ನೀವು ಬರಿಬೇಕಿತ್ತು. ಇನ್ನು ಮುಂದಿನ ಪ್ರಶ್ನೆ ಇದೆ. ಅಲ್ಲಿ ಹೈಪರ್ ಮೆಟ್ರೋಪಿಯಾ ಅಂದರೆ ಏನು, ಈ ಹೈಪರ್ ಮೆಟ್ರೋಪಿಯಾ ಉಂಟಾಗಲಿಕ್ಕೆ 2 ಕಾರಣಗಳನ್ನು ಕೇಳಿದ್ದಾರೆ. ಸೊ ಮುಂಚೆ ಸಮೀಪ ದೃಷ್ಟಿ ದೋಷ ಕೇಳಿದರು, ಈಗ ದೂರದೃಷ್ಟಿ ಕೇಳಿದ್ದಾರೆ. ಅಂದರೆ ದೂರದ ದೃಷ್ಟಿ, ಉಳಿಕಿದ ಎಲ್ಲ ದೋಷ. ಇಲ್ಲಿ ಅದೇ ಏನು, ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗ್ತದೆ, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಇದನ್ನೇ ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಅಂತ ಕರೀತಾರೆ. ಇದಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳಂದರೆ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರ್ತದೆ, ಕಣ್ಣುಗುಡ್ಡೆ ಅತಿ ಚಿಕ್ಕವಾಗಿರ್ತದೆ. ಮುಂದಿನ ಪ್ರಶ್ನೆ, ಈ ಹೈಪರ್ ಮೆಟ್ರೋಪಿಯಾ ನಿವಾರಣೆಗೆ ಯಾವ ಮಸೂರ ಬಳಸ್ತೀವಿ ಅಂತ ಕೇಳಿದ್ದಾರೆ. ಅಲ್ಲಿ ಯಾವ ಮಸೂರ ಬಳಸ್ತೀವಿ, ಪೀನ ಮಸೂರ ಬಳಸ್ತೀವಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು 4 ಅಂಕದ ಪ್ರಶ್ನೆಗೆ ಹೋಗೋಣ. ಜೌಲನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣ ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಮತ್ತು ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಸೂತ್ರವನ್ನು ಬರೀರಿ. ಇಲ್ಲಿ ಅವಲಂಬಿಸಿರುವ ಅಂಶಗಳನ್ನು ನೋಡಿದರೆ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ, ರೋಧಕ್ಕೆ ನೇರ ಅನುಪಾತದಲ್ಲಿರ್ತದೆ, ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಮುಂದೆ ಈ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಸೂತ್ರ H = I²RT ಅಂತಕ್ಕಂಥದ್ದು ಆಗ್ತದೆ. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ ಬಿದಲ್ಲಿ. ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸೋಕ್ಕಿಂತ ಸಮಾಂತರವಾಗಿ ಜೋಡಿಸೋದು ಅನುಕೂಲಕರ ಏಕೆ. ಸೊ ಒಂದೇದು ನೋಡಿ, ಸಮಾಂತರ ಕ್ರಮ ಜೋಡಣೆ ಮಾಡೋದ್ರಿಂದ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹ ವಿಭಜನೆ ಆಗ್ತದೆ. ಎರಡನೇದು, ಸಮಾಂತರ ಕ್ರಮ ಜೋಡಣೆಯಲ್ಲಿ ಪ್ರತಿಯೊಂದು ವಿದ್ಯುತ್ ಉಪಕರಣವನ್ನು ಪ್ರತ್ಯೇಕವಾಗಿ ಉಪಯೋಗವನ್ನು ಮಾಡ್ತಾರೆ. ಮೂರನೇದು, ಪ್ರತಿ ವಿದ್ಯುತ್ ಉಪಕರಣ ವಿಭಿನ್ನ ರೋಧ ಹೊಂದಿರೋದ್ರಿಂದ ವಿದ್ಯುತ್ ಉಪಕರಣ ಸೂಕ್ತವಾಗಿ ಕಾರ್ಯನಿರ್ವಹಿಸಲು ಬೇರೆ ಬೇರೆ ಪ್ರಮಾಣದ ವಿದ್ಯುತ್ ಪ್ರವಾಹ ಬೇಕಾಗ್ತದೆ. ಆಗ ಸಮಾಂತರ ಕ್ರಮ ಜೋಡಣೆ ಸಹಕಾರಿ ಆಗ್ತದೆ. ಇನ್ನು 4ನೇದು, ಈ ಸಮಾಂತರ ಕ್ರಮ ಜೋಡಣೆಯಲ್ಲಿ ಒಂದು ಘಟಕ ವಿಫಲವಾದರೆ ಸಂಪೂರ್ಣ ವಿದ್ಯುತ್ ಮಂಡಲ ಸಂಪರ್ಕ ಕಡಿತವಾಗೋದಿಲ್ಲ, ಉಳಿದ ಎಲ್ಲ ಘಟಕಗಳು ಕಾರ್ಯನಿರ್ವಹಿಸ್ತವೆ ಅಂತಕ್ಕದ್ದನ್ನು ಅಂಶವನ್ನು ನೀವು ಬರಿಬೇಕಿತ್ತು. ಇನ್ನು 5 ಅಂಕದ ಪ್ರಶ್ನೆಗೆ ಹೋಗೋಣ ನೋಡಿ. ಭೌತಶಾಸ್ತ್ರದಲ್ಲಿ 5 ಅಂಕಕ್ಕೆ ಏನು ಕೇಳಿದ್ದಾರೆ ಅಂದರೆ
ಕೊಟ್ಟಿರೋ ಚಿತ್ರದಲ್ಲಿ ಗಮನಿಸಬೇಕು. ಈ ಚಿತ್ರದಲ್ಲಿ ಅವಾಹಕ ಹೊದಿಕೆ ಇರುವ ತಾಮ್ರದ ಸುರುಳಿಯನ್ನು ಗ್ಯಾಲ್ವನೋಮೀಟರ್ಗೆ ಸಂಪರ್ಕ ಮಾಡಿದ್ದಾರೆ. ಒಂದು ದಂಡಕಾಂತ ಸುರುಳಿ ಒಳಗೆ ಸೇರಿಸಿದಾಗ, ಸುರುಳಿಯಿಂದ ಹೊರತೆಗೆದಾಗ, ದಂಡಕಾಂತವನ್ನು ಸುರುಳಿ ಒಳಗೆ ಸ್ಥಿರವಾಗಿ ಇಟ್ಟಾಗ. ಸೊ ಇಲ್ಲಿ ವೀಕ್ಷಣೆ ಮತ್ತು ಬದಲಾವಣೆಗಳನ್ನು ಬರಿಬೇಕು ಹೇಳಿದ್ದಾರೆ. ಆಲ್ರೆಡಿ ನೋಡಿ ಅವರು 3 ಕೊಟ್ಟಿರ್ತಕ್ಕಂಥ ಅಂಶಗಳಿದ್ದಾವೆ. ಇಲ್ಲಿ ವೀಕ್ಷಣೆ ಇದೆ, ಇಲ್ಲಿ ನಿರ್ಣಯಗಳಿದ್ದಾವೆ. ಇದನ್ನು ಸ್ವಲ್ಪ ಪಾಸ್ ಮಾಡಿ ನೋಡಿಕೊಂಡು ಓದ್ಕೊಂಡು ಬರಲಿಕ್ಕೆ ಪ್ರಯತ್ನವನ್ನು ಪಡಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಮುಂದೆ ಇರತಕ್ಕಂಥ ಪ್ರಶ್ನೆ ಇದೆ ಬಿದಲ್ಲಿ. ವಿದ್ಯುತ್ ಗ್ರಹಮಂಡಲಗಳಲ್ಲಿ ಉಂಟಾಗುವ ಓವರ್ಲೋಡನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಒಂದನೇದು ಬರಿಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಸಜೀವ ಮತ್ತು ತಟಸ್ಥ ತಂತಿಗಳು ಪರಸ್ಪರ ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಬೇಕು. ಎರಡನೇದು ಮಂಡಲದಲ್ಲಿ ಋಸ್ವಮಂಡಲ ಉಂಟಾಗದಂತೆ ನೋಡಿಕೊಳ್ಬೇಕು. ಮೂರನೇದು ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರ್ದು. ನಾಲ್ಕನೇದು ಉತ್ತಮ ಗುಣಮಟ್ಟದ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನು ಬಳಸಲೇಬೇಕು ಅಂತಕ್ಕಂಥ ಅಂಶಗಳನ್ನು ನೀವು ಬರಿಬೇಕಿತ್ತು. ಇನ್ನು ಕೆಮಿಸ್ಟ್ರಿಗೆ ಹೋಗೋಣ. ರಸಾಯನಶಾಸ್ತ್ರದಲ್ಲಿರ್ತಕ್ಕಂಥ ಪ್ರಶ್ನೆ. ಬಹು ಆಯ್ಕೆಯಲ್ಲಿ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ ಹಾಯಿಸಲು ಕಾರಣ ಏನು ಅಂತ ಕೇಳಿದ್ದಾರೆ. ಉತ್ತರ ಬಿ, ಉತ್ಕರ್ಷಣೆಗೊಳ್ಳೋದನ್ನು ತಡೆಗಟ್ಟಲು. 15ನೇ ಪ್ರಶ್ನೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದೇ ಆವರ್ತಕ್ಕೆ ಸೇರಿರೋ ಧಾತುಗಳಾದ ಸೋಡಿಯಂ, ಮೆಗ್ನೀಸಿಯಂ, ಅಲ್ಯೂಮಿನಿಯಂ ಮತ್ತು ಸಿಲಿಕಾನ್ ಧಾತುಗಳ ಪರಮಾಣುಗಳ ಸಂಖ್ಯೆ 11, 12, 13 ಮತ್ತು 14 ಅದ. ಅದರಲ್ಲಿ ಕಡಿಮೆ ಪರಮಾಣು ಗಾತ್ರ ಯಾವುದು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಡಿ, ಸಿಲಿಕಾನ್ ಅಂತಕ್ಕಂಥದ್ದು ಏನಪ್ಪ ಅಂದರೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನೋಡಿದಾಗ ಪ್ರಶ್ನೆ 16. CuO + H2, Cu + H2O ಇದರಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಕೇಳಿದ್ದಾರೆ. ಉತ್ಕರ್ಷಿಸಿರೋದು H2, ಅಪಕರ್ಷಿಸಿರೋದು CuO ಅಂತ ಬರಿಬೇಕು. 17ನೇ ಪ್ರಶ್ನೆ. ತಟಸ್ಥೀಕರಣ ಕ್ರಿಯೆ ಅಂದರೆ ಏನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡೋದೇ ತಟಸ್ಥೀಕರಣ. ಉದಾಹರಣೆಗೆ ಆಮ್ಲ ಪ್ಲಸ್ ಪ್ರತ್ಯಾಮ್ಲ = ಲವಣ ಪ್ಲಸ್ ನೀರು. 18ನೇ ಪ್ರಶ್ನೆ. ಕಾರ್ಬನ್ನ 5 ಪರಮಾಣು ಹೊಂದಿರುವ ಆಲ್ಕಿನ್ನ ಅಣುಸೂತ್ರ ಬರೀರಿ, ರಚನಾ ಸೂತ್ರ ಬರೀರಿ. 5 ಪರಮಾಣು ಅಂತಂದ್ರೆ C5H10, ಅದನ್ನು ಪೆಂಟೇನ್ ಅಂತ ಕರೀತಾರೆ. ಅದರದಾಗಿರ್ತಕ್ಕಂಥ ರಚನಾ ಸೂತ್ರವನ್ನು ಸಹಿತನು ನೋಡ್ಕೊಳ್ರಿ. ಇನ್ನು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಯಾವುದಪ್ಪ ಅಂತಂದ್ರೆ 19ರಲ್ಲಿ ಸಾಮಾನ್ಯವಾಗಿ ಲೋಹಗಳನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ, ಏಕೆ? ಒಂದನೇದು ಲೋಹ ಉಷ್ಣದ ಉತ್ತಮ ವಾಹಕ. 2 ಲೋಹಗಳಿಗೆ ಕುಟ್ಯತೆಯ ಗುಣ ಇದೆ. 3 ಲೋಹಗಳು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿದ್ದಾವೆ ಅನ್ನೋದನ್ನು ಅಂಶವನ್ನು ನೀವು ಬರೆದ್ರೆ ಸೊ ಈ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಇನ್ನು ಮುಂದಿನ ಪೇಜ್ದಲ್ಲಿ 2 ಅಂಕದ ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ 20. ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೀರಿ. ಗ್ರಾಫೈಟ್ ದಂಡವನ್ನು ಗುರುತಿಸಿರಿ. ಈ ಥರ ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಬಿಡಿಸಿ ಗ್ರಾಫೈಟ್ ದಂಡವನ್ನು ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಇದು ಒಳಗಡೆ ಇರ್ತಕ್ಕಂಥದ್ದು ಗ್ರಾಫೈಟ್ನ ದಂಡ. ನೀಟಾಗಿ ಚಿತ್ರ ತೆಗೆದು ಭಾಗಗಳನ್ನು ಗುರುತಿಸ್ರಿ. 21. ಚಲುವೆ ಪುಡಿಯನ್ನು ಹೇಗೆ ತಯಾರಿಸ್ತಾರೆ? ಅದರ ಯಾವುದಾದರೂ 2 ಉಪಯೋಗಗಳನ್ನು ಬರೀರಿ. ನೋಡಿ, ಶುಷ್ಕ ಅರಳಿದ ಸುಣ್ಣದೊಂದಿಗೆ ಕ್ಲೋರಿನ್ ವರ್ತನೆಯಿಂದ ಚಲುವೆ ಪುಡಿ ತಯಾರನ್ನು ಮಾಡ್ತಾರೆ. ಅದು CaOH2 + Cl2, CaOCl2 + H2O. ಇನ್ನು ಉಪಯೋಗಗಳನ್ನು ನೋಡೋದಾದರೆ ಬಟ್ಟೆ ಕಾರ್ಖಾನೆಯಲ್ಲಿ ಬಳಸ್ತಾರೆ, ಕಾಗದ ಕಾರ್ಖಾನೆಯಲ್ಲಿ ಬಳಸ್ತಾರೆ, ಲಾಂಡ್ರಿಗಳಲ್ಲಿ ಬಳಸ್ತಾರೆ, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಬಳಸ್ತಾರೆ, ಶುದ್ಧ ಕುಡಿಯುವ ನೀರಿನ ಸೋಂಕು ನಿವಾರಕವಾಗಿ, ಸೋಂಕು ನಾಶಕವಾಗಿ ಬಳಸ್ತಾರೆ. ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಅದರಲ್ಲಿ ಆಯ್ಕೆ ಪ್ರಶ್ನೆ ಇತ್ತು. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಹೇಗೆ ತಯಾರಿಸ್ತಾರೆ? ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳನ್ನು ಬರೀರಿ. ಜಿಪ್ಸಮನ್ನು 373 ಕೆಲ್ವಿನ್ಗೆ ಕಾಯಿಸಿದಾಗ ಈ ಜಿಪ್ಸಮ್ ಲವಣ ನೀರಿನ ಅಣುವನ್ನು ಕಳೆದುಕೊಳ್ತದೆ. ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ CaSO4 12H2O ಆಗ್ತದೆ. ಅದನ್ನೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಿತೀವಿ. ಈ ಸೂತ್ರ ಮೋಸ್ಟ್ ಇಂಪಾರ್ಟೆಂಟ್ ಅದ. CaSO4.2H2O ಜಿಪ್ಸಮ್, CaSO4 12H2O + 1.5 H2O ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತಕ್ಕಂಥದ್ದು ಬರೀಬೇಕು. ಇನ್ನು ಇದ್ರ ಉಪಯೋಗಗಳನ್ನು ಕೇಳಿದ್ದಾರೆ. ಮುರಿದ ಮೂಳೆಗಳಿಗೆ ಆಧಾರ ಕೊಡ್ತಾರೆ, ಆಟಿಕೆ ತಯಾರಿಕೆ ಮಾಡ್ತಾರೆ, ಅಲಂಕಾರಿಕ ವಸ್ತುಗಳ ತಯಾರಿಕೆ ಮಾಡ್ತಾರೆ, ನುಣುಪು ಮೇಲ್ಮೈ ತಯಾರು ಮಾಡಲಿಕ್ಕೆ ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಉಪಯೋಗವನ್ನು ಮಾಡ್ತಾರೆ. 22ನೇ ಪ್ರಶ್ನೆ. ಥರ್ಮೈಟ್ ಕ್ರಿಯೆ ಅಂದರೆ ಏನು? ಈ ಥರ್ಮೈಟ್ ಕ್ರಿಯೆಯ 2 ಉಪಯೋಗಗಳನ್ನು ತಿಳಿಸಿ. ಸೊ ಆಲ್ರೆಡಿ ನೀವೆಲ್ಲ ನೋಡಿದ್ದೀರಿ. ಸೊ ಥರ್ಮೈಟ್ ಕ್ರಿಯೆ ಅಂದರೆ ಏನು ಅಂತಕ್ಕಂಥದ್ದು. ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ Fe2O3 ವರ್ತಿಸಿದಾಗ ಉಂಟಾಗೋ ಸ್ಥಾನಪಲ್ಲಟ ಕ್ರಿಯೆಯು ಅತಿ ಹೆಚ್ಚು ಬಹಿರುಷ್ಣಕ ಕ್ರಿಯೆ ಆಗ್ತದೆ.
ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣತೆ ಬಿಡುಗಡೆ ಆಗೋದ್ರಿಂದ ಉತ್ಪತ್ತಿ ಆಗ್ತಕ್ಕಂಥ ಲೋಹಗಳು ದ್ರವಿಸಿದ ಸ್ಥಿತಿಯಲ್ಲಿ ಇರ್ತವೆ. ಇದನ್ನೇ ಥರ್ಮೈಟ್ ಕ್ರಿಯೆ ಅಂತ ಕರಿತೀವಿ. ಇದಕ್ಕೆ ಸಮೀಕರಣ ಬರೆಯೋದಾದರೆ Fe2O3 + 2Al 2Fe + Al2O3 + ಉಷ್ಣ. ಇದರ ಉಪಯೋಗಗಳನ್ನು ನೋಡೋದಾದರೆ ರೈಲು ಹಳಿಗಳ ಜೋಡಣೆ, ಮುರಿದ ಯಂತ್ರ ಭಾಗಗಳ ಜೋಡಣೆಗಳಲ್ಲಿ ಈ ಥರ್ಮೈಟ್ ಕ್ರಿಯೆಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅನ್ವಯಗಳನ್ನು ಮಾಡ್ತಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಇದ್ದದ್ದು 23. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಚಿತ್ರಗಳನ್ನು ಬಿಡಿಸಿ. ಇದರಲ್ಲಿ ಸತುವಿನ ಚೂರುಗಳು ಮತ್ತು ನಿರ್ಗಮನಾಳಗಳನ್ನು ಗುರುತಿಸಿರಿ. ಇಲ್ಲಿ ಬರ್ತಕ್ಕಂಥದ್ದು ನಿರ್ಗಮನಾಳ, ಇಲ್ಲಿರ್ತಕ್ಕಂಥದ್ದು ಸತುವಿನ ಚೂರುಗಳು. ಚಿತ್ರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕೆಮಿಸ್ಟ್ರಿಯಿಂದ ಈ ಕ್ವಶನ್, ಈ ಡಯಾಗ್ರಾಮ್ ಬರಬಹುದು. 24ನೇ ಪ್ರಶ್ನೆ. ಇಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸದ ಸಹಾಯದಿಂದ ಸೋಡಿಯಂ ಕ್ಲೋರೈಡ್ NaCl ಉಂಟಾಗುವಿಕೆಯನ್ನು ವಿವರಿಸಿರಿ. ಸೋಡಿಯಂನ ಎಲೆಕ್ಟ್ರಾನ್ ವಿನ್ಯಾಸ 281, ಕ್ಲೋರಿನ್ನ ಎಲೆಕ್ಟ್ರಾನ್ ವಿನ್ಯಾಸ 287. ಸ್ಥಿರ ಅಷ್ಟಕ ವಿನ್ಯಾಸ ಹೊಂದಲು ಸೋಡಿಯಂ 1 ಎಲೆಕ್ಟ್ರಾನ್ ಕಳೆದುಕೊಂಡು ಸೋಡಿಯಂ ಧನ ಅಯಾನು ಆಗ್ತದೆ. ಈ ಸ್ಥಿರ ಅಷ್ಟಾಕ ವಿನ್ಯಾಸ ಹೊಂದಲು ಕ್ಲೋರಿನ್ ಪರಮಾಣು ಸೋಡಿಯಂ ಪರಮಾಣುವಿನಿಂದ 1 ಎಲೆಕ್ಟ್ರಾನನ್ನು ಪಡೆದುಕೊಂಡು ಕ್ಲೋರೈಡ್ ಋಣ ಅಯಾನು ಆಗ್ತದೆ. ಪರಸ್ಪರ ವಿರುದ್ಧ ವಿದ್ಯುತ್ನಾಂಶ ಪಡೆದ ಮತ್ತು ಅಯಾನುಗಳ ನಡುವೆ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ ಉಂಟಾಗಿ ಸೋಡಿಯಂ ಕ್ಲೋರೈಡ್ ಉಂಟಾಗ್ತದೆ ಅಂತಕ್ಕದ್ದು ಬರಬೇಕು. ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಮುಂದಿನ ಪ್ರಶ್ನೆ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸದ ಸಹಾಯದಿಂದ ಮೆಗ್ನೀಸಿಯಂ ಕ್ಲೋರೈಡನ್ನು ಉಂಟಾಗುವಿಕೆಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಮೆಗ್ನೀಸಿಯಂ ಕ್ಲೋರೈಡ್ ಕೇಳಿದ್ದಾರೆ. ಮೆಗ್ನೀಸಿಯಂನ ಇಲೆಕ್ಟ್ರಾನ್ ವಿನ್ಯಾಸ 287, ಕ್ಲೋರಿನ ಎಲೆಕ್ಟ್ರಾನ್ ವಿನ್ಯಾಸ 287. ಇನ್ನು MgCl2 ಉಂಟಾಗುವಿಕೆ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸವನ್ನು ಬರೀಬೇಕಾದ್ರೆ ಸ್ಥಿರ ಅಷ್ಟಕ ವಿನ್ಯಾಸ ಹೊಂದಲು ಮೆಗ್ನೀಸಿಯಂ 2 ಎಲೆಕ್ಟ್ರಾನ್ ಕಳೆದುಕೊಂಡು ಮೆಗ್ನೀಷಿಯಂ ಧನ ಅಯಾನು ಆಗ್ತದೆ. ಈ ಸ್ಥಿರ ಅಷ್ಟಕ ವಿನ್ಯಾಸ ಹೊಂದಲು 2 ಕ್ಲೋರಿನ್ ಪರಮಾಣುಗಳು ಮೆಗ್ನೀಸಿಯಂ ಪರಮಾಣುವಿನಿಂದ ತಲಾ 1 ಎಲೆಕ್ಟ್ರಾನ್ ಪಡೆದುಕೊಂಡು ಕ್ಲೋರೈಡ್ರು Cl- ಆಗ್ತದೆ ಅಂತಕ್ಕಂಥದ್ದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಅದ್ರ ಮುಂದೆ ಇನ್ನೂ ಏನು ಪಾಯಿಂಟ್ಸ್ ಬರಿಬೇಕಾಗಿತ್ತಂದ್ರೆ ಇದನ್ನು ನೀವೇನು ಮಾಡಬೇಕಾಗಿತ್ತಲ್ಲಿ ಅದರ ಕೆಳಗಡೆ ಬರಿಬೇಕಾಗಿತ್ತು. ಇದೇ ಮೇನ್ ಆಗಿರ್ತಕ್ಕಂಥದ್ದು ಡಾಟ್ ಸ್ಟ್ರಕ್ಚರ್. ಇನ್ನು ಮುಂದಿನ ಪ್ರಶ್ನೆ, ಅಲ್ಲಿ ಕೆಳಗಡೆ ಲಾಸ್ಟ್ ಬರೀರಿ. ಮೆಗ್ನೀಸಿಯಂ ಮತ್ತು ಕ್ಲೋರಿನ್ ಅಯಾನುಗಳ ನಡುವೆ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲ ಉಂಟಾಗಿ MgCl2 ಉಂಟಾಗ್ತದೆ ಅಂತಕ್ಕದ್ದನ್ನು ಬರಿಬೇಕಿತ್ತು. ಇನ್ನು ಇನ್ನೊಂದು ಪ್ರಶ್ನೆ ಇದೆ. ಈ ಆವರ್ತಕ ಕೋಷ್ಟಕ ಕೇಳಿದ್ದಾರೆ, ಪರಮಾಣು ತ್ರಿಜ್ಯಗಳನ್ನು ಸಹಿತ ಕೊಟ್ಟಿದ್ದಾರೆ. ಅವುಗಳನ್ನು ಪರಮಾಣು ಗಾತ್ರದ ಇಳಿಕೆ ಕ್ರಮದಲ್ಲಿ ಜೋಡಿಸಿದಾಗ Li, B, B, C, NO ಬರ್ತದೆ. ಬಿದಲ್ಲಿ ಯಾವ ಧಾತುಗಳು ಅತ್ಯಂತ ದೊಡ್ಡ ಮತ್ತು ಚಿಕ್ಕ ಪರಮಾಣು ಅಂತ ಕೇಳಿದರೆ ಲಿಥಿಯಂ ದೊಡ್ಡದು ಬರ್ತದೆ, ಆಕ್ಸಿಜನ್ ಚಿಕ್ಕದು ಬರ್ತದೆ. ಸಿದಲ್ಲಿ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣು ತ್ರಿಜ್ಯ ಹೇಗೆ ಬದಲಾಗ್ತದೆ ಅಂತ ಕೇಳಿದರೆ ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಪರಮಾಣುವಿನ ತ್ರಿಜ್ಯ ಕಡಿಮೆ ಆಗ್ತದೆ. ಏಕೆಂದರೆ ಪರಮಾಣುವಿನ ಕವಚಗಳ ಸಂಖ್ಯೆ ಹೆಚ್ಚಿರೋದಿಲ್ಲ. ಆಮೇಲೆ ಈ ನ್ಯೂಕ್ಲಿಯಸ್ನ ಆವೇಶ ಇಲೆಕ್ಟ್ರಾನ್ಗಳನ್ನು ಏನಾಗಿರ್ತದಪ್ಪ ಅಂದ್ರೆ ಈ ನ್ಯೂಕ್ಲಿಯಸ್ನ ಹತ್ತಿರಕ್ಕೆ ಸೆಳೀತದೆ ಅನ್ನೋದನ್ನು ನೀವು ಬರಿಬೇಕಿತ್ತು. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ ಕೇಳಿದ್ದಾರೆ. 26ರಲ್ಲಿ ಎಥೆನಾಲನ್ನು 443 ಕೆ ತಾಪದಲ್ಲಿ ಹೆಚ್ಚಿನ ಪ್ರಮಾಣದ ಸಾರರಿಕ್ತ ಆಮ್ಲದೊಂದಿಗೆ ಕಾಸಿದಾಗ ಈಥೀನ್ ಉತ್ಪತ್ತಿಯಾಗ್ತದೆ. ಈ ಕ್ರಿಯೆಯಲ್ಲಿ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದ ಪಾತ್ರವೇನು? ಇಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆ ಸಮೀಕರಣ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಸ್ವಲ್ಪ ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಅದ. ಆಮೇಲೆ ಸಾಬೂನುಗಳು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಯಾಕಂದರೆ ಇದು ಕೂಡ ನಿಮ್ಗೆ ಏನಾಗ್ಬೋದಪ್ಪ ಅಂತಂದ್ರೆ ಎಕ್ಸಾಮ್ಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಹತ್ತಿರವಾಗಿ ಕ್ವಶನ್ಸು ಬಂದೇ ಬರ್ಬೋದು. ಇನ್ನು ಮುಂದಿನ ಭಾಗದಲ್ಲಿರ್ತಕ್ಕಂಥದ್ದು ಜೀವ ವಿಜ್ಞಾನ ಇದೆ, ಅದನ್ನು ಮುಂದಿನ ಭಾಗದಲ್ಲಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬರೆಯದಿರಿ. ಸೊ ನಿಮಗೆ ಆಲ್ರೆಡಿ ಕ್ವಶನ್ಸ್ಗಳು ಬೇಕಾಗಿತ್ತಂದರೆ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ, ಅದನ್ನು ಸಹಿತ ನೋಡಿಕೊಂಡು ಸೊ ತಾವೇನು ಮಾಡಿರಿ ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ. ಯಾಕಂದರೆ ಕ್ವಶನ್ಸ್ ಇಂಪಾರ್ಟೆಂಟ್ ಇದ್ದಾವೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಾನು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲನೇಷನ್ ಮಾಡಿ ಹೇಳೋಕ್ಕೆ ನಮ್ಗೆ ಏನಾಗ್ಬೋದಪ್ಪ ಸಮಯ ಆಗ್ತದೆ. ಸೊ ಆ ಕಾರಣಕ್ಕಾಗಿ ನಾನು ಏನು ಮಾಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಕ್ವಶನ್ಸು ಮತ್ತು ಪಾಯಿಂಟ್ಸ್ಗಳನ್ನು ಪಾಸ್ ಮಾಡಿಕೊಂಡು ಸೊ ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿ. ಇದು ಚಕ್ಕರ್ ಬೋರ್ಡ್ ಬತ್ತು. ಚಕ್ಕರ್ ಬೋರ್ಡ್ ಅಂತ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದನ್ನು ಬಂದೇ ಬರ್ತದೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದಿದೆ ಅಂತಂದರೆ ಮುಂದೆ ಇರ್ತಕ್ಕಂಥ ಪ್ರಶ್ನೆಗಳು ಪರಿಸರವಾದಿಗಳು, ಅದ್ರ ಮೇಲೆ ಒಂದು ಪ್ರಶ್ನೆ ಇದೆ. ಮುಂದೆ ಹೆಣ್ಣು ಸಂತಾನೋತ್ಪತ್ತಿಯುವುದ ರಚನೆಯ ಚಿತ್ರ ಕೇಳಿದ್ದಾರೆ, ಅದನ್ನು ಸಹಿತ ನೋಡ್ಕೊಡ್ರಿ. ಇನ್ನು ಜರಾವಿನ ಕಾರ್ಯ, ತಾಯಿಯ ದೇಹದೊಳಗೆ ಭ್ರೂಣ ಹೇಗೆ ಪೋಷಣೆ ಪಡೀತದೆ,
ಇನ್ನು 4 ಮಾರ್ಕಸ್ನಲ್ಲಿ ಜೀರ್ಣಕ್ರಿಯೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರವನ್ನು ಕೇಳಿದ್ದಾರೆ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಲಾಸ್ಟ್ದಲ್ಲಿ ನೋಡೋದಾದರೆ ಮಾನವ ಸಣ್ಣ ಕರಳಿನಲ್ಲಿ ನಡೀತಕ್ಕಂಥ ಜೀರ್ಣಕ್ರಿಯೆ ವಿವರಿಸಲಿಕ್ಕಿತ್ತು ಕೇಳಿದರು, ಇದನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಹೇಗೆ ಆಗ್ತದೆ ಅದು ಕೇಳಿದ್ದಾರೆ. ಮುಂದೆ ಸಸ್ಯಗಳಲ್ಲಿ ಸ್ಥಾನಾಂತರಣ ಕ್ರಿಯೆ ಹೇಗೆ ನಡೀತದೆ ಅಂತ ಕೇಳಿದ್ದಾರೆ, ಅದು ಕೂಡ ಪಾಯಿಂಟ್ಸ್ ನೋಡ್ಕೊಡ್ರಿ. ಲಾಸ್ಟ್ ನಿಮಗೆ ಮೆದುಳಿನ ಚಿತ್ರ ಕೇಳಿದ್ದಾರೆ, ಅದರಲ್ಲಿ ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕಗಳನ್ನು ಗುರುತಿಸಲಿಕ್ಕೆ ಕೇಳಿದರು. ಇಷ್ಟಿತ್ತು ನಾನು ಸೈನ್ಸ್ನಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್ ಕೀ ಉತ್ತರದೊಂದಿಗೆ ಕೊಟ್ಟಿದ್ದೀನಿ. ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ವಿಷಯದ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.